ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನಮ್ಮ ಕಮೆಂಟಲ್ಲಿ ಒಬ್ಬರು ಕಳಿಸಿದರು, ಅನ್ನಭಾಗ್ಯದ ಬಗ್ಗೆ ಹೇಳಿ, ಹಣ ಯಾವಾಗ ಬರುತ್ತೆ ಹೇಳಿ ಅಂತ. ಸೊ ವೀಕ್ಷಕರೇ, ಅನ್ನಭಾಗ್ಯದ ಬಗ್ಗೆ ನಾನು ಇವತ್ತು ಮಾತಾಡಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಹಾಗಿದ್ದಲ್ಲಿ ವೀಕ್ಷಕರೇ, ಅದ್ರ ಬಗ್ಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕೊನೆ ತನಕನೂ ತಪ್ಪದೆ ವೀಕ್ಷಿಸಿ ವೀಕ್ಷಕರೇ. ಮತ್ತೇನಂದರೆ ಇನ್ನೊಂದು ವಿಷಯ, ಗೃಹಲಕ್ಷ್ಮಿ ಬಗ್ಗೆನೂ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಈಗಾಗಲೇ 9 ಜಿಲ್ಲೆಗಳಿಗೆ 9+6 ಜಿಲ್ಲೆಗಳಿಗೆ ಬಂದಾಗಿದೆ ಹಣ. 2,000, ಕೇವಲ 2,000 ಮಾತ್ರ ಬರ್ತಾ ಇದೆ ವೀಕ್ಷಕರೇ. ಬಿಕಾಸ್ ಏನೋ ಒಂದು ಅಡೆತಡೆ ಅಥವಾ ಸರ್ವರ್ ಬ್ಯುಸಿ ಅಂತ ಏನೋ ಬರ್ತಾ ಇದೆ. ಸೊ 2,000 ರೂಪಾಯಿ ಮಾತ್ರ ಈಗ ಎಲ್ಲ ಜಿಲ್ಲೆಗಳಿಗೆ, ಅಂದರೆ ನಾನು ಹೇಳಿದಾಗೆ 9+6 ಅಂದರೆ 15 ಜಿಲ್ಲೆಗಳಿಗೆ ಈ 2,000 ರೂಪಾಯಿ ಏನಿದೆ ಅದು ಬರ್ತಾ ಇದೆ. ಆದರೆ ಕಂಪ್ಲೀಟಾಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಏನಿದೆ ಕವರ್ ಆಗಿಲ್ಲ ವೀಕ್ಷಕರೇ. ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ತಾಲೂಕುಗಳಿಗೆ ಮಾತ್ರ ಇದು ಬಿಡ್ತಾ ಇದೆ. ಸೊ ಅವರು ಈಗ ಇಂತಿಷ್ಟು ಹಣ ಅಂತ ಒಂದೊಂದು ಜಿಲ್ಲೆಗಳಿಗೆ ಇಟ್ಟಿದ್ದಾರೆ. ಹಾಗೆ ಡೇ ಬೈ ಡೇ ಅದನ್ನ ಕಳಿಸ್ತಾ ಇದ್ದಾರೆ ವೀಕ್ಷಕರೇ. ಹಾಗಿದ್ದಲ್ಲಿ ನಾನು ಹೇಳಿದ ಜಿಲ್ಲೆಗಳಲ್ಲಿ ಯಾರೆಲ್ಲ ಇದ್ದೀರಾ, ಯಾರಿಗೆಲ್ಲ ಬಂದಿಲ್ಲ, ಸ್ವಲ್ಪ ಸುಮ್ಮನೆ ಕಾಯಿರಿ ವೀಕ್ಷಕರೇ. ಬಿಕಾಸ್ ಏನಾಗ್ತಿದೆ ಅಂದರೆ ಸ್ವಲ್ಪನೇ ಹಣ ಒಂದೊಂದೇ ಕಂತಿನ ಪ್ರಕಾರ ಒಂದು ಸೈಡಿಂದ ಹಾಕ್ತಾ ಬರ್ತಾ ಇದ್ದಾರೆ. ಹಾಗಿದ್ದಲ್ಲಿ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗಿದ್ರೆ ಯಾರಿಗಾದ್ರೂ ಸಿಕ್ಕಿದ್ರೆ ಪ್ಲೀಸ್ ಕಮೆಂಟ್ ಬಿಲೋ. ಹಾಗಿದ್ರೆ ಅನ್ನಭಾಗ್ಯದ ಬಗ್ಗೆ ಮಾತಾಡಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹ ತುಂಬಾ ಮುಖ್ಯ ನಮಗೆ. ಹಾಗಿದ್ದಲ್ಲಿ ವೀಕ್ಷಕರೇ, ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣ. ಅನ್ನಭಾಗ್ಯ ಹಣ ಯಾವಾಗ ಬರುತ್ತೆ ವೀಕ್ಷಕರೇ? ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ಏನಿದೆ, ನಾನು ಹೇಳಿದ್ದೆ 4,000 ರೂಪಾಯಿ ಬರ್ತದೆ ಅಂತ. ಆದರೆ ಫಸ್ಟ್ ಆಫ್ ಆಲ್ 2,000 ರೂಪಾಯಿ ಕಳಿಸಿ, ಆಮೇಲೆ ಇನ್ನುಳಿದ 2,000 ರೂಪಾಯಿ ಏನಿದೆ ಅದನ್ನ ಕಳಿಸೋಣ ಅಂತ ತೀರ್ಮಾನ ಮಾಡಿದ್ದಾರೆ. ಹಾಗಿದ್ದಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಹಣ ಒಂದೊಂದಾಗಿ ಬಿಡ್ತಾ ಇದ್ದಾರೆ. ಹಾಗಾದ್ರಲ್ಲಿ ಈ ಒಂದು ಅನ್ನಭಾಗ್ಯ ಹಣ ಯಾಕೆ ಲೇಟ್ ಆಗ್ತಿದೆ ಅಂದರೆ, ಇನ್ನೂ ಕೆಲವರೊಬ್ಬರು, ಇನ್ನೂ ಯಾರೆಲ್ಲ ಇದ್ದೀರಾ, ಏನಕ್ಕೆ ನೀವು ಅದನ್ನ ಸರಿಪಡಿಸ್ಕೊಳ್ತಿಲ್ಲ ಅಂತ ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ಇನ್ನೂ ಕೆಲವೊಬ್ಬರು ಆ ಒಂದು BPL ಕಾರ್ಡ್ ಅಟ್ಯಾಚ್ಮೆಂಟ್ ಆಗಲಿ, KYC ಆಗಲಿ, ನಾನು ಹೇಳಿದ ಹೊಸ ನ್ಯೂ ರೂಲ್ಸ್ ಆಗಲಿ, ಇದನ್ನ ಪಾಲಿಸಲಿಲ್ಲ. ಈಗಾಗಲೇ ಇದಕ್ಕಿರೋ ಒಂದು ಲಾಸ್ಟ್ ಡೇಟ್ ಏನಂದರೆ ಜನವರಿ 31ರವರೆಗೆ ನಿಗದಿ ಮಾಡಲಾಗಿತ್ತು. ಆದರೆ ಈಗಾಗಲೇ ಸರ್ಕಾರಕ್ಕೆ ತಿಳಿದು ಬಂದ ಮಾಹಿತಿಯ ಮೇರೆಗೆ ಇನ್ನೂ ಸಾಕಷ್ಟು ಜನ ಏನಿದೆ ಈ ಒಂದು ಲಿಂಕಿಂಗ್ ಪ್ರೋಸೆಸ್ ಏನಿರ್ಬೋದು, ಇದನ್ನೇನು ಒಂದು ರೂಲ್ಸ್ ಏನಿರ್ಬೋದು, ಸರ್ಕಾರದ ರೂಲ್ಸ್ ಏನಿರ್ಬೋದು, BPL ಕಾರ್ಡ್ನ ರೂಲ್ಸ್ ಏನಿರ್ಬೋದು, ನಿಮ್ಮ ಅಕ್ಕಿ ಹಣ ನಿಮಗೆ ಬರಬೇಕಂದ್ರೆ ಕೆಲವೊಂದು ರೂಲ್ಸ್ ಏನಿದೆ ಅದನ್ನ ಈಗಲೂ ತುಂಬ ಜನ ಅದನ್ನ ಕರೆಕ್ಟಾಗಿ ಪಾಲಿಸಲಿಲ್ಲ. ನಾನು ಹೇಳ್ತಾನೆ ಇದ್ದೆ ವಿಡಿಯೋದಲ್ಲಿ, ನಿಮ್ಮ ಕಮೆಂಟಲ್ಲೂ ನಾನು ಹೇಳಿದ್ದೆ, ನಿಮ್ಮ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ನಿಮ್ಮ ಒಂದು ರೇಷನ್ ಕಾರ್ಡಿಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಅಥವಾ ಹೆಬ್ಬೆಟ್ಟಿನ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಅಥವಾ ಲಿಂಕಿಂಗ್ ಆಧಾರ್ ಮತ್ತು ರೇಷನ್ ಕಾರ್ಡ್ ಲಿಂಕಿಂಗ್ ಇದ್ದರೆ, ಅಥವಾ ಯಜಮಾನಿ ಹೆಸರಲ್ಲಿ ಇಲ್ಲದಿದ್ದರೆ, ಇನ್ನು ಯಾರಿಗೆಲ್ಲ ತಿದ್ದುಪಡಿ ಮಾಡಬೇಕು ಅಥವಾ ಮಾಡೋದಿರಬೇಕು ಅಂತ ಇದ್ದರೆ ನಿಮಗೆ ಇನ್ನೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಟೈಮ್ನ ವೀಕ್ಷಕರೇ. ಹಾಗಿದ್ರೆ ಇನ್ನೂ ಯಾರೆಲ್ಲ ಒಂದು ಪ್ರೊಸೆಸ್ನ ರೂಲ್ಸ್ನ ಕಂಪ್ಲೀಟ್ ಮಾಡಿಲ್ಲ, ಪ್ಲೀಸ್ ಇವಾಗಲೇ ಹೋಗಿ ಅದನ್ನ ಸರಿಪಡಿಸಿಕೊಳ್ಳಿ. ಇಲ್ಲವಾದಲ್ಲಿ ನಾನು ಈಗಲೇ ಹೇಳ್ತಾ ಇದ್ದೇನೆ, ನಿಮಗೆ ಆ ಒಂದು ಅಕ್ಕಿ ಹಣ ಏನಿದೆ ಅದು ಬರುವುದಿಲ್ಲ ವೀಕ್ಷಕರೇ. ಬಿಕಾಸ್ ಸರ್ಕಾರ ತುಂಬ ಡೀಟೇಲ್ ಆಗಿ ನಿಮ್ಮ ಒಂದು ಡೀಟೇಲ್ಸ್ ಏನಿದೆ ಅದನ್ನ ಚೆಕ್ ಮಾಡ್ತಾ ಇದ್ದಾರೆ. ತುಂಬ ಲೋಪದೋಷಗಳನ್ನ ಜನರು ಈಗಾಗಲೇ ಮಾಡ್ತಾ ಇದ್ದಾರೆ. ಅಕ್ಕಿಯನ್ನು ತಗೊಳ್ಳೋದಾಗಲಿ, ಅದನ್ನ ತಗೊಂಡೋಗಿ ರಿಟರ್ನ್ ಆಗಿ ಮಾರೋದಾಗಲಿ. ನಿಮಗೆ ಆ ಅಕ್ಕಿಯ ಹಣ ಮಾತ್ರ ಅವಶ್ಯಕತೆ ಇದೆ ನಿಮಗೆ, ಆದರೆ ಅಕ್ಕಿ ಬೇಡ ನಿಮಗೆ. ನೀವೆಲ್ಲ ಬೇರೆ ಅಕ್ಕಿಯನ್ನು ಬಳಸ್ತಿದ್ದೀರಾ ಅಂದರೆ ನಿಮಗೆ ಹಣ, ಒಂದು ಅಕ್ಕಿ ಏನಿದೆ ಅದು ಬೇಡ, ನಿಮಗೆ ಹಣ ಬೇಕು ಅಂತ ಹೇಳಿದರೆ ನೀವು ಅದನ್ನ ತಗೊಂಡೋಗಿ ಬೇರೆ ಅಂಗಡಿಗೆ ಮಾರೋದಾಗಲಿ ಹೀಗೆಲ್ಲ ಮಾಡ್ತಾ ಇರೋದ್ರಿಂದ ಸರ್ಕಾರ ಏನು ಮಾಡ್ತಿದೆ ಅಂದರೆ, ಬಡವರಿಗೆ ಅದನ್ನ ಬೇಕು, ಬಡವರಿಗೆ ಅಂತೂ ಈ ಅಕ್ಕಿ ಬೇಕೇ ಬೇಕು, ಅವ್ರು ಅದರಲ್ಲೇ ಜೀವನ ನಡೆಸ್ತಾ ಇದ್ದಾರೆ ಅಲ್ವಾ. ಹಾಗಿದ್ರೆ ಬಡವರಿಗೋಸ್ಕರ ಇದನ್ನು ಮಾಡುವಾಗ, ನೀವು ಇದನ್ನು ತಗೊಂಡೋಗಿ ಮಾರೋದಾಗಲಿ ಹೀಗೆಲ್ಲ ಮಾಡುವಾಗ ಲೋಪದೋಷಗಳು ತುಂಬಾ ಸರ್ಕಾರಕ್ಕೆ ಕಂಡು ಬರ್ತಾ ಇದೆ. ಹಾಗಾದರೆ ಸರ್ಕಾರ ಹೊಸ ನ್ಯೂ ರೂಲ್ಸ್ನ ಮಾಡಿದೆ. ಇದು ಪಾಪ ಬಡವರಿಗೇನೋ ಆ ಒಂದು ಅಕ್ಕಿನೇ ಒಂದು ಹೊತ್ತಿನ ಊಟ ಆಗಿರ್ಬೋದು. ಹಾಗಾಗಿ ಸರ್ಕಾರ ಏನು ಮಾಡ್ತಿದೆ ಅಂದರೆ, ಈ ಒಂದು ರೂಲ್ಸ್ನ ಬಿಟ್ಟಿದೆ. ಹಾಗಾಗಿ ನಿಮಗೆ ಈ ಒಂದು ಅಕ್ಕಿ ಬೇಕು ಅಥವಾ ಹಣ ಬೇಕು ಅಂತ ಹೇಳಿದರೆ
ಪ್ಲೀಸ್ ವೀಕ್ಷಕರೇ ತಪ್ಪದೇ ಈ ಒಂದು ವಿಷಯನ ತಿಳಿದುಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ರೇಷನ್ ಕಾರ್ಡ್ ಏನಿದೆ, ಲಿಂಕಿಂಗ್ ಏನಿದೆ, KYC ಏನಿದೆ, ಏನೆಲ್ಲ ಹೊಸ ರೂಲ್ಸ್ನ ನಾನು ಈ ಹಿಂದಿನ ವೀಡಿಯೋದಲ್ಲಿ ತುಂಬ ಸಲ ಹೇಳಿದ್ದೇನೆ, ಅದೇನೆಲ್ಲ ರೂಲ್ಸ್ ಅಂತ. ಆ ರೂಲ್ಸ್ನ ಒಮ್ಮೆ ಪ್ಲೀಸ್ ಹೋಗಿ ಚೆಕ್ ಮಾಡಿ ಆ ಒಂದು ರೂಲ್ಸ್ನ ಪಾಲಿಸಿ ವೀಕ್ಷಕರೇ. ಇನ್ನೂ ತುಂಬ ಜನ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಸರ್ಕಾರಕ್ಕೆ ತಿಳಿದು ಬಂದಿದೆ. ಹಾಗಿದ್ರೆ ಈ ಒಂದು ಹಣನ ಹೇಗೆ ಬಿಡುಗಡೆ ಮಾಡ್ತಾರೆ ಅವರು ಅಲ್ವಾ? ಅವರಿಗೆ ಒಟ್ಟಿಗೆ ಬಿಡುಗಡೆ ಮಾಡಬೇಕಂದ್ರೆ ನಿಮ್ಮದೆಲ್ಲ ಪ್ರೊಸೆಸಿಂಗ್ ಏನಿದೆ ಅದೆಲ್ಲ ಕರೆಕ್ಟಾಗಿರಬೇಕಲ್ವಾ? ಅದಿನ್ನೂ ಕರೆಕ್ಟ್ ಆಗಿಲ್ಲ ಅಂದರೆ ಹೇಗೆ ಮಾಡೋಕ್ಕಾಗುತ್ತೆ? ಹೇಗೆ ಅದನ್ನು ನಿಮಗೆ ಯಾರಿಗೆ ಅಂತ ಕಳಿಸ್ತಾರೆ ಅವರು ಅಲ್ವಾ? ಹಾಗಾದರೆ ವೀಕ್ಷಕರೇ ಕೂಡಲೇ ಹೋಗಿ ಆ ಒಂದು ವಿಷಯ ಏನಿದೆ, ಆ ಒಂದು ರೂಲ್ಸ್ ಏನಿದೆ ಅದನ್ನ ಕರೆಕ್ಟಾಗಿ ಪಾಲಿಸಿ. ಇನ್ನೂ ಒಂದು ವಿಷಯ ಏನಂದರೆ ವೀಕ್ಷಕರೇ, ಇದು ಯಾರು ಮಾಡಿಲ್ಲ ಅಂತ ತಿಳಿದು ಬಂದ ಮಾಹಿತಿ ಮೇರೆಗೆ ಈ ಒಂದು ಡೇಟ್ ಏನಿದೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗಾಗಲೇ ಸರ್ಕಾರ ಏನು ಮಾಡಿದ್ದಾರೆ, ಆ ಒಂದು ರೂಲ್ಸ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿಯವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ಈ ಒಂದು ಫೆಬ್ರವರಿ ಹಿಂದೆ 31 ಜಾನ್ವರಿ 31 ಜನವರಿ ತನಕ ಮಾಡಿದರು. ಈಗಾಗಲೇ 28 ಫೆಬ್ರವರಿವರೆಗೆ, ಅಂದರೆ ಈ ಫೆಬ್ರವರಿ ಇಡೀ ತಿಂಗಳು ನಿಮಗೆ ಹೋಗಿ ಈ ಒಂದು ರೂಲ್ಸ್ ಏನಿದೆ ಅದನ್ನ ಸರಿ ಮಾಡ್ಕೋಬೋದು. ಈ ಒಂದು ರೂಲ್ಸ್ ಏನಿದೆ, ಈ ಒಂದು ಇದನ್ನ ಏನು ಪಾಲಿಸಬೇಕು ಅಂತ ಇದ್ದೀರಾ ಅದನ್ನ ಸರಿ ಮಾಡ್ಕೋಬೋದು ನಿಮಗೆ. ಹಾಗಿದೆ ಈ ಒಂದು ಮಂತ್ ಎಂಡ್ವರೆಗೂ ಕಾಯಬೇಡಿ ಪ್ಲೀಸ್. ಇವಾಗಲೇ ಹೋಗಿ ಇವಾಗಲೇ ಅದನ್ನ ಸರಿ ಮಾಡ್ಕೊಳ್ಳಿ. ಇದನ್ನೆಲ್ಲ ಎಲ್ಲರದು ಕಂಪ್ಲೀಟ್ ಆಗಿದೆ ಅಂತ ಸರ್ಕಾರಕ್ಕೆ ತಿಳಿದು ಬಂದರೆ ಮಾತ್ರ ಈ ಒಂದು ಹಣನ ಹಾಕ್ತಾರೆ. ಅಕ್ಕಿ ಭಾಗ್ಯದ ಹಣ ಏನಿದೆ ಅದನ್ನ ಹಾಕ್ತಾರೆ. ಹಾಗಿದ್ರೆ ನಿಮಗೆ ಒಂದು ವಿಡಿಯೋ ಅನುಕೂಲ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೇನೆ. ನೀವು ಅದನ್ನ ನಾನು ಏನೆಲ್ಲ ಹೇಳಿದ್ದೇನೆ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ತಲೆ ಇಟ್ಕೊಳ್ಳಿ. ನಿಮ್ಮದು ಸರಿ ಆಗಿಲ್ಲ, ಏನಾದರೂ ನಿಮ್ಮದು ಸರಿ ಆಗಿದೆ ಅಂತೇಳಿ ಸುಮ್ಮನೆ ಕೂತ್ಕೋಬೇಡಿ. ಒಂದು ಸಲ ಹೋಗಿ ಚೆಕ್ ಮಾಡಿ, ಏನಾದರೂ ಆಗಿದೆಯಾ, ನಂದೆಲ್ಲ ಸರಿಯಾಗಿದೆಯಾ ಅಂತ ಅವ್ರನ್ನೇ ಹೋಗಿ ಒಂದು ಸಲ ಕೇಳ್ಕೊಳ್ಳಿ. ಅರ್ಥ ಆಯ್ತಾ? ಸೊ ನೀವು ಸುಮ್ಮನೆ ನಂದೆಲ್ಲ ಆಗಿದೆ, ನಂದೇನಿಲ್ಲ ಅಂತೇಳಿ ಸುಮ್ಮನೆ ಕೂತ್ರು ನಿಮಗೆ ಏನಾದರೂ ಹಣ ಬರ್ತಿಲ್ಲ ಅಂತ ಅಂದೇ ಹೇಳಿದರೆ ಪಕ್ಕಾ ಇದರಲ್ಲಿ ಲೋಪದೋಷ ಇದೆ. ಸೊ ನೀವು ಹೋಗಿ ಚೆಕ್ ಮಾಡಿ, ನೀವು ರೂಲ್ಸ್ ಏನಿದೆ ಅದನ್ನ ಪಾಲಿಸಿ. ಎಲ್ಲನೂ ಕರೆಕ್ಟಾಗಿ ಸರ್ಕಾರ ಹೊಸ ನ್ಯೂ ರೂಲ್ಸ್ನ ಏನೆಲ್ಲ ಮಾಡ್ತಿದೆ ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇದು ಮುಂದೊಂದು ದಿನ ನಿಮಗೆ ಅಪಾಯನ ತಂದಿಡ್ತದೆ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೇನೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಹೇಳ್ತಾ ಇದ್ದೇನೆ. ಇನ್ನೂ ಕೆಲವು ಜಿಲ್ಲೆಗಳಿಗೆ ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಖಂಡಿತ ಈಗಲೇ ಒಂದು ವಿಡಿಯೋನ ಮಾಡ್ತೇನೆ ವೀಕ್ಷಕರೇ. ಅಲ್ಲಿವರೆಗೂ ಕಾಯ್ತಾ ಇರಿ. ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.